ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಗಿನ ಈ ಸುಂದರ ಸಮಯದಲ್ಲಿ ಒಂದು ಲಾಂಗ್ ಡ್ರೈವ್ಗೆ ಹೊರಟಿದ್ದೇನೆ. ಈ ಬೆಳಗ್ಗೆ ಈ ತಂಪಾದ ಗಾಳಿ, ಈ ಎಂಟಿ ರೋಡ್ ಮನಸ್ಸಿಗೆ ಒಂದು ಬೇರೆ ತರಹ ಸಮಾಧಾನ ಕೊಡ್ತಾ ಇದೆ. ಕೆಲವೊಮ್ಮೆ ಲೈಫಲ್ಲಿ ಎಲ್ಲರಿಂದ ಸ್ವಲ್ಪ ದೂರ ಹೋಗಬೇಕು ಅನಿಸುತ್ತೆ. ಯಾರನ್ನೂ ಅವಾಯ್ಡ್ ಮಾಡೋಕ್ಕೆ ಅಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಬೆಳಿಗ್ಗೆ ರಸ್ತೆಗಳು ನಿಜವಾಗಿಯೂ ಬ್ಯೂಟಿಫುಲ್. ಜನರ ರಶ್ ಶುರುವಾಗೋ ಮುಂಚೆ ಈ ಸೈಲೆನ್ಸ್ ಫುಲ್ ಶಾಂತವಾಗಿ ಫೀಲ್ ಕೊಡುತ್ತೆ. ಕಾರ್ ವಿಂಡೋ ಓಪನ್ ಮಾಡಿ ಡ್ರೈವ್ ಮಾಡ್ತಾ ಇದ್ದರೆ ತಂಪಾದ ಗಾಳಿ ಮುಖಕ್ಕೆ ತಾಗೋ ಫೀಲ್ ನಿಜವಾಗಿಯೂ ಇದೊಂದು ಅದ್ಭುತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಸೂರ್ಯ ನಿಧಾನವಾಗಿ ಮೇಲಕ್ಕೆ ಬರ್ತಾ ಇದ್ದಾನೆ. ಎಷ್ಟೇ ಡಾರ್ಕ್ ನೈಟ್ ಇದ್ದರೂ ಕೊನೆಯಲ್ಲಿ ಸನ್ ರೈಸ್ ಬರುತ್ತೆ. ಅದೇ ರೀತಿ ಲೈಫಲ್ಲಿ ಕೂಡ ಇವತ್ತು ಕಷ್ಟ ಇದ್ದರೆ ನಾಳೆ ಒಳ್ಳೆಯ ದಿನ ಬರಬಹುದು. ಅದಕ್ಕಾಗಿ ಯಾವತ್ತೂ ಹೋಗಿ ಕಳೆದುಕೊಳ್ಬಾರ್ದು. ಕೆಲವೊಮ್ಮೆ ನಾವು ಎಲ್ಲರಿಗೋಸ್ಕರ ಬದುಕ್ತೀವಿ, ಎಲ್ಲರನ್ನೂ ಖುಷಿಪಡಿಸೋಕೆ ಟ್ರೈ ಮಾಡ್ತೀವಿ. ಆದರೆ ಕೊನೆಯಲ್ಲಿ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋರು ತುಂಬ ಕಡಿಮೆ. ಒಮ್ಮೆ ನಮ್ಮ ಜೊತೆ ಫುಲ್ ಟೈಮ್ ಇರ್ತಿದ್ದವರು ಇವತ್ತು ದೂರ ಆಗಿ ಬಿಟ್ಟಿದ್ದಾರೆ. ಮೊದಲಿಗೆ ತುಂಬ ಹರ್ಟ್ ಆಗ್ತಿತ್ತು, ಈಗ ಎಲ್ಲವೂ ತಾನಾಗಿಯೇ ಸರಿ ಹೋಗ್ತಾ ಇದೆ. ಆದರೆ ಸ್ಲೋಲಿ ಒಂದು ವಿಷಯ ಅರ್ಥ ಆಗುತ್ತೆ, ಯಾರೂ ಪರ್ಮನೆಂಟ್ ಅಲ್ಲ. ಈ ರೋಡ್ ನನಗೆ ಒಂದು ದೊಡ್ಡ ಲೆಸನ್ ಕಲಿಸುತ್ತಿದೆ. ಸ್ಪೀಡ್ ಸ್ಲೋ ಆದರೂ ಪರವಾಗಿಲ್ಲ, ಆದರೆ ಸ್ಟಾಪ್ ಮಾತ್ರ ಮಾಡಬೇಡ. ಲೈಫಲ್ಲಿ ಕೆಲವರು ನಮ್ಮ ಮೇಲೆ ನಗ್ತಾರೆ, ಕೆಲವರು ಡೌಟ್ ಮಾಡ್ತಾರೆ, ಕೆಲವರು ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ. ಆದರೆ ರಿಮೆಂಬರ್ ಒನ್ ಥಿಂಗ್, ಇವತ್ತು ಸ್ಟ್ರಗಲ್ ಮಾಡ್ತಿರೋವನೇ ನಾಳೆ ಸಕ್ಸಸ್ ಸ್ಟೋರಿ ಆಗ್ತಾನೆ. ಈ ರಸ್ತೆ ಎಷ್ಟೋ ದೊಡ್ಡದಿದೆಯೋ ಅಷ್ಟೇ ದೊಡ್ಡದಾಗಿ ಜೀವನ. ಆದರೆ ಒಂದು ವ್ಯತ್ಯಾಸ ಇದೆ, ರಸ್ತೆಯಲ್ಲಿ ಕಾಣಿಸುವ ಈ ಎಲ್ಲವೂ ಜೀವನದಲ್ಲಿ ಮಾತ್ರ ನಡೆಯುತ್ತಾ ಹೋಗಬೇಕು. ಒಂದು ದಿನ ನಾನು ಕೂಡ ನನ್ನ ಡ್ರೀಮ್ ಲೈಫ್ ರೀಚ್ ಆಗ್ತೀನಿ. ಇವತ್ತು ಜರ್ನಿ ಸ್ಲೋ ಇದೆ, ಆದರೆ ನಾನು ಸ್ಟಾಪ್ ಆಗಿಲ್ಲ. ಸಕ್ಸಸ್ ಒಂದು ದಿನದಲ್ಲಿ ಬರಲ್ಲ. ಪೇಷನ್ಸ್, ಹಾರ್ಡ್ ವರ್ಕ್, ಪೇನ್ ಇವೆಲ್ಲ ಸೇರಿ ಸಕ್ಸಸ್ ಕ್ರಿಯೇಟ್ ಆಗುತ್ತೆ. ಈ ನೇಚರ್ ನೋಡಿದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಟ್ರೀಸ್, ಸನ್ಲೈಟ್, ಫ್ರೆಶ್ ಏರ್ ಇವೆಲ್ಲ ಹೇಳೋ ಹಾಗೆ ಅನಿಸುತ್ತೆ. ರಿಲ್ಯಾಕ್ಸ್, ಎವ್ರಿಥಿಂಗ್ ವಿಲ್ ಬಿ ಓಕೆ. ಕೆಲವರು ನಮ್ಮ ಸ್ಮೈಲ್ ಮಾತ್ರ ನೋಡ್ತಾರೆ, ಆ ಸ್ಮೈಲ್ ಹಿಂದೆ ಇರೋ ಎಷ್ಟೋ ಪೇನ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಕೆಲ ದಿನಗಳು ಹಾಗೆ ಇರ್ತವೆ. ಆ ಸೈಲೆನ್ಸ್ನಲ್ಲಿ ಓಲ್ಡ್ ಮೆಮೊರೀಸ್ ಜಾಸ್ತಿ ಹರ್ಟ್ ಮಾಡುತ್ತವೆ. ಆದರೆ ಈಗ ಸ್ಲೋಲಿ ಸ್ಟ್ರಾಂಗ್ ಆಗೋದು ಕಲ್ತಿದ್ದೇನೆ. ಎಲ್ಲರೂ ಸ್ನೇಹಿತರು ಅಲ್ಲ, ಕೆಲವರು ಸಮಯ ಕಳೆಯೋಕೆ ಬರುತ್ತಾರೆ. ಸಮಯ ಬದಲಾದಾಗ ಹೋಗಿ ಬಿಡುತ್ತಾರೆ. ಯಾರಾದರೂ ಬಿಟ್ಟು ಹೋದರೂ ನಮ್ಮ ಡ್ರೀಮ್ಸ್ನ ಬಿಡಬಾರ್ದು. ಲೈಫಲ್ಲಿ ಯಾರಾದರೂ ಸಪೋರ್ಟ್ ಮಾಡಿಲ್ಲ ಅಂದರೂ ನಮ್ಮ ಮೇಲೆ ನಾವು ಟ್ರಸ್ಟ್ ಇಡಬೇಕು. ಯಾಕೆಂದರೆ ನಮ್ಮ ಕನಸುಗಳಿಗಾಗಿ ಫೈಟ್ ಮಾಡೋದು ನಾವು ಮಾತ್ರ. ಒಂದು ದಿನ ಇದೇ ರೋಡ್ ಮೇಲೆ ನಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲ್ ಮಾಡೋ ಹಾಗೆ ಹೋಗಬೇಕು. ಅದೇ ರಿಯಲ್ ಸಕ್ಸಸ್. ನಾನು ಬದಲಾಗಿಲ್ಲ, ಸಮಯ ನನಗೆ ಜನರ ನಿಜವಾದ ಮುಖ ತೋರಿಸಿತ್ತು. ಈ ಮಾರ್ನಿಂಗ್ ಡ್ರೈವ್ ನನಗೆ ತುಂಬ ಆನಂದ ಕೊಟ್ಟಿದೆ. ಕೆಲವೊಮ್ಮೆ ಒಂಟಿ ಜರ್ನಿ ಕೂಡ ಲೈಫ್ ಚೇಂಜ್ ಮಾಡುತ್ತೆ. ಸೈಲೆನ್ಸ್ ಕೂಡ ಸಾವಿರ ಲೆಸನ್ಸ್ ಕಲಿಸುತ್ತೆ. ಈ ವ್ಲಾಗ್ ನೋಡ್ತಾ ಇರುವ ನಿಮಗೂ ಒಂದು ಮಾತು, ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಲೈಫಲ್ಲಿ ಯಾವತ್ತೂ ಗಿವ್ ಅಪ್ ಆಗಬೇಡಿ. ಸ್ಲೋ ಆಗಿದ್ದರೂ ಮುಂದೆ ಹೋಗ್ತಾ ಇರಿ. ಒಂದು ದಿನ ನಿಮ್ಮ ಸಮಯ ಕೂಡ ಬರುತ್ತೆ. ಮನಸ್ಸು ಕೆಲವೊಮ್ಮೆ ತುಂಬ ಮಾತಾಡುತ್ತೆ, ನೋವು ಕಾಣಿಸೋದಿಲ್ಲ, ಅನುಭವವಾಗುತ್ತೆ. ಒಂಟಿ ಪ್ರಯಾಣ ಆದರೆ ಮನಸ್ಸಿನ ಜೊತೆ. ಕೆಲವೊಮ್ಮೆ ಜೀವನದಲ್ಲಿ ಯಾರ ಜೊತೆಯೂ ಮಾತಾಡಬೇಕು ಅನಿಸೋದಿಲ್ಲ, ಆದರೆ ಮೌನದ ಜೊತೆ ತುಂಬ ಮಾತಾಡಬೇಕು ಅನಿಸುತ್ತೆ. ಇವತ್ತು ಅಂತಹದೇ ಒಂದು ಪ್ರಯಾಣ. ಯಾವ ಗುರಿಯೂ ಇಲ್ಲ, ಯಾವ ತುರ್ತು ಪರಿಸ್ಥಿತಿಯೂ ನನಗಿಲ್ಲ. ನಾನು ಮತ್ತು ನನ್ನ ಮನಸ್ಸು, ಈ ರಸ್ತೆ ಅಷ್ಟೇ. ಜೀವನ ಅಂದರೆ ತುಂಬ ವಿಚಿತ್ರ. ನಮ್ಮ ಜೊತೆ ಸದಾ ಇರ್ತಾರೆ ಅಂದುಕೊಂಡವರು ಒಂದು ದಿನ ದೂರವಾಗಿ ಬಿಡುತ್ತಾರೆ. ನಮ್ಮ ಕನಸುಗಳು ಮಾತ್ರ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕೆಲವರು ಕೇಳ್ತಾರೆ, ಯಾಕೆ ಇಷ್ಟು ಒಂಟಿಯಾಗಿ ಇರುತ್ತೀಯಾ ಅಂತ.
ಆದರೆ ಅವರಿಗೆ ಹೇಗೆ ಹೇಳೋದು? ಕೆಲವೊಮ್ಮೆ ಒಂಟಿತನವೇ ಅತ್ಯಂತ ನಿಜವಾದ ಜೊತೆಗಾರ. ಈ ರಾತ್ರಿ ರಸ್ತೆ ನೋಡಿದರೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ. ಯಾರೂ ಪ್ರಶ್ನೆ ಕೇಳುವುದಿಲ್ಲ, ಯಾರೂ ತೀರ್ಪು ಕೊಡುವುದಿಲ್ಲ. ಕಾರು ಓಡಿಸುತ್ತಾ ಇದ್ದಾಗ ಮನಸ್ಸಿನಲ್ಲಿದ್ದ ಎಲ್ಲ ಒತ್ತಡ ಸ್ವಲ್ಪ ಸ್ವಲ್ಪವಾಗಿ ದೂರವಾಗುತ್ತವೆ. ಕೆಲವೊಮ್ಮೆ ಹಾಡು ಕೂಡ ಬೇಡ ಅನಿಸುತ್ತೆ, ಯಾಕೆಂದರೆ ಮನಸ್ಸಿನೊಳಗಿರುವ ಆಲೋಚನೆಗಳೇ ಸಾಕಾಗಿರುತ್ತೆ. ಪ್ರತಿ ಹುಡುಗನ ಹಿಂದೆ ಒಂದು ಮೌನದ ಹೋರಾಟ ಇರುತ್ತೆ. ಯಾರಿಗೂ ಕಾಣದ ಒತ್ತಡ, ಹೇಳಿಕೊಳ್ಳಲಾಗದ ನೋವು, ಆದರೆ ಮುಖದಲ್ಲಿ ಮಾತ್ರ ನೋವು. ಕೆಲವೊಮ್ಮೆ ತುಂಬ ದಣಿವಾಗುತ್ತವೆ, ಆದರೂ ನಿಲ್ಲೋಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕನಸುಗಳಿಗೆ ನಾವೇ ಶಕ್ತಿಯಾಗಬೇಕು. ಜನರು ಬದಲಾಗೋದು ತಪ್ಪಲ್ಲ, ಆದರೆ ಒಮ್ಮೆ ತುಂಬ ಹತ್ತಿರವಾಗಿದ್ದರೂ ಅಪರಿಚಿತರಾಗಿ ಬಿಡೋದು ಮಾತ್ರ ನೋವು ಕೊಡುತ್ತೆ. ಒಂದು ಕಾಲದಲ್ಲಿ ಪ್ರತಿದಿನ ಮಾತನಾಡಿಸುವವರು ಇವತ್ತು ಆನ್ಲೈನ್ನಲ್ಲಿದ್ದರೂ ಒಂದು ಸಂದೇಶ ಕೂಡ ಮಾಡುವುದಿಲ್ಲ. ಜೀವನ ಮುಂದೆ ಹೋಗುತ್ತೆ, ಆದರೆ ನೆನಪುಗಳು ಮಾತ್ರ ಕಾರಿನ ಹಿಂಬದಿ ಕನ್ನಡಿಯಂತೆ ಮತ್ತೆ ಮತ್ತೆ ಕಾಣಿಸುತ್ತವೆ. ಗಂಡಸಿನ ಕಣ್ಣೀರು ಸುಲಭವಾಗಿ ಹೊರಗೆ ಬರುವುದಿಲ್ಲ, ಯಾಕೆಂದರೆ ಅವನು ಅಳೋದಕ್ಕಿಂತ ಮೌನವಾಗಿ ನೋವು ತಾಳೋಕೆ ಅಭ್ಯಾಸ ಮಾಡಿಕೊಂಡಿರುತ್ತಾನೆ. ನಮ್ಮ ಜೊತೆ ಒಂದು ಮಾತು ಗೊತ್ತಾ, ನಮ್ಮನ್ನು ನಾವು ಧೈರ್ಯ ಹೇಳಿಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಹೊರಗೆ ತುಂಬ ಬಲವಾಗಿ ಕಾಣುವ ವ್ಯಕ್ತಿ ಒಳಗೆ ತುಂಬ ನೋವು ಅನುಭವಿಸಿರುತ್ತಾನೆ. ಆದರೂ ಒಂದು ದಿನ ನಮ್ಮ ಸಮಯವೂ ಬರುತ್ತೆ. ಇವತ್ತು ಇರುವ ಹೋರಾಟ ನಾಳೆ ನಮ್ಮ ಯಶೋಗಾಥೆಯಾಗಿರಬಹುದು. ಆದ್ದರಿಂದ ನಿಧಾನವಾಗಿದ್ದರೂ ಪರವಾಗಿಲ್ಲ, ನಿಲ್ಲಬಾರದು. ಈ ರಸ್ತೆ ಥರ ಜೀವನ ಕೂಡ ಯಾವತ್ತೂ ಸರಳವಾಗಿರೋದಿಲ್ಲ. ಕೆಲವು ತಿರುವುಗಳು, ಕೆಲವು ಅಡೆತಡೆಗಳು, ಕೆಲವು ಕತ್ತಲಿನ ದಾರಿಗಳು. ಆದರೆ ನಾವು ಕಾರ್ ನಿಲ್ಲಿಸೋದಿಲ್ಲ ಅಲ್ವಾ? ಅದೇ ರೀತಿ ಜೀವನದಲ್ಲೂ ಸ್ವಲ್ಪ ನೋವಾದರೂ ಮುಂದೆ ಸಾಗುತ್ತಲೇ ಇರಬೇಕು. ಕೆಲವು ನೆನಪುಗಳು ಹಳೆಯ ಹಾಡಿನಂತೆ, ಮತ್ತೆ ಮತ್ತೆ ಕೇಳಿದರೆ ಮನಸ್ಸೇ ಮೌನವಾಗಿ ಬಿಡುತ್ತೆ. ಕೆಲವೊಮ್ಮೆ ನಾವು ಎಲ್ಲರಿಗೂ ಸಮಯ ಕೊಡುತ್ತೇವೆ, ಆದರೆ ನಮಗಾಗಿ ಯಾರೂ ಸಮಯ ನೀಡುವುದಿಲ್ಲ. ಆಗ ಅರ್ಥವಾಗುತ್ತದೆ, ಜೀವನದಲ್ಲಿ ಅತ್ಯಂತ ಬಲವಾದ ವ್ಯಕ್ತಿ ಅಂದರೆ ಮೌನವಾಗಿ ಎಲ್ಲ ನೋವು ಸಹಿಸೋದು. ಈ ಡ್ರೈವ್, ಈ ಮಾರ್ನಿಂಗ್, ಈ ಮೌನ ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇವತ್ತು ನಮ್ಮನ್ನು ಇಗ್ನೋರ್ ಮಾಡೋರು ಒಂದು ದಿನ ನಮ್ಮ ಸಕ್ಸಸ್ ನೋಡಿ ಕ್ಲ್ಯಾಪ್ ಮಾಡ್ತಾರೆ. ಕೊನೆಯಲ್ಲಿ ಒಂದು ಮಾತು, ನೀವು ಈಗ ಜೀವನದ ಯಾವ ಹಂತದಲ್ಲಿ ಇದ್ದೀರೋ ದಯವಿಟ್ಟು ಕೈ ಬಿಡಬೇಡಿ. ಯಾರೂ ಅರ್ಥ ಮಾಡಿಕೊಳ್ಳದ ದಿನಗಳು ಬರುತ್ತವೆ, ಆದರೆ ಒಂದು ದಿನ ನಿಮ್ಮ ಮೌನವೂ ಒಂದು ಕಥೆಯಾಗುತ್ತೆ. ಈ ರಸ್ತೆ ಮುಗಿದರೂ ಪ್ರಯಾಣ ಇನ್ನೂ ಮುಂದುವರಿಯುತ್ತಿದೆ. ಮತ್ತೆ ಇನ್ನೊಂದು ಪ್ರಯಾಣದಲ್ಲಿ ಸಿಗೋಣ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ.